ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ರೂಪ. ಚಿನ್ನದ ಮನಸ್ಸು ಚಾನೆಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿಯಲ್ಲಿ ನವರಾತ್ರಿ ಪ್ರಯುಕ್ತವಾಗಿ ನಾನು ಇನ್ಸ್ಟಂಟ್ ಗುಲಾಬ್ ಜಾಮೂನ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಯಾರಾದರೂ ಫಸ್ಟ್ ಟೈಮ್ ಮಾಡೋರಿಗೆ ಜಾಮೂನು ಯಾವ ರೀತಿ ಮಾಡೋದು, ಈಸಿಯಾಗಿ ಯಾವುದೇ ರೀತಿಯ ಜಾಮೂನು ಕ್ರ್ಯಾಕ್ ಆಗದೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೇನೆ. ಯಾರನ್ನು ಸ್ಕಿಪ್ ಮಾಡದೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಮೊದಲಿಗೆ ಪಾಕಕ್ಕೆ ರೆಡಿ ಮಾಡ್ಕೊಳ್ಳೋಣ. ಪಾಕಕ್ಕೆ ಇಲ್ಲಿ ಮೊದಲಿಗೆ ಒಲೆ ಮೇಲೆ ಕಡಾಯಿ ಇಟ್ಕೊಂಡು ಕಡಾಯಿಗೆ ಇಲ್ಲಿ ನಾನು 4 ಕಪ್ಪು ಸಕ್ಕರೆನ ತೊಗೊತಾ ಇದ್ದೀನಿ. 4 ಕಪ್ಪು ಸಕ್ಕರೆಗೆ 3.5 ಕಪ್ಪಷ್ಟು ವಾಟರ್ನ ಹಾಕ್ಕೋಬೇಕು. ಸಕ್ಕರೆಗಿಂತ ಜಾಸ್ತಿ ನೀರು ಹಾಕ್ಕೊಂಡ್ರೆ ಮತ್ತೆ ಪಾಕ ಆಗೋವರೆಗೂ ಪಾಕ ಹಿಡಿಬೇಕಾಗುತ್ತೆ. ಅದಕ್ಕೆ ಸ್ವಲ್ಪ ಕಡಿಮೆ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಸಕ್ಕರೆ ಕರಿಗೋವರೆಗೂ ಕೈ ಆಡಿಸ್ಬೇಕು. ಇದೇನು ಪಾಕ ಜಾಸ್ತಿ ಬರೋ ಅವಶ್ಯಕತೆ ಇಲ್ಲ. ಸಕ್ಕರೆ ಎಲ್ಲ ಕರಗಿದ ಮೇಲೆ ಇದಕ್ಕೆ 1 ಸ್ಪೂನಷ್ಟು ಏಲಕ್ಕಿ ಪುಡಿ, 2 ಸ್ಪೂನು ರೋಸ್ ವಾಟರ್ ಹಾಕ್ತಾ ಇದ್ದೀನಿ. ಇದು ಮತ್ತು ಆಪ್ಷನ್ನು, ನಿಮಗೆ ಬೇಕಿದ್ದರೆ ಮಾತ್ರ ಹಾಕ್ಕೊಳ್ಳಿ, ಇಲ್ಲಾಂದರೆ ಇಲ್ಲ. ಏಲಕ್ಕಿ ಪುಡಿ ಮಾತ್ರ ಕಂಪಲ್ಸರಿ ಹಾಕ್ಕೊಳ್ಳಿ. ಈಗ ಈ ಥರ ಕುದಿ ಬಂದ ಮೇಲೆ ಪಾಕ ರೆಡಿ ಆಗಿದೆ. ಈಗ ಇದನ್ನು ಲಿಡ್ಡನ್ನು ಕ್ಲೋಸ್ ಮಾಡಿ ಸೈಡ್ಗೆ ಇಟ್ಕೊಂಡು ನಾನು ಇಲ್ಲಿ 2 ಕಪ್ಪಷ್ಟು ಇನ್ಸ್ಟೆಂಟ್ ಗುಲಾಬ್ ಜಾಮ್ ಪೌಡ್ರನ್ನು ತೊಗೊಂಡಿದ್ದೀನಿ. ಈ 2 ಕಪ್ ಪೌಡ್ರಿಗೆ 4 ಕಪ್ ಪೌಡ್ರ್ ಸಕ್ಕರೆ ಹಾಕಿ ಪಾಕ ಮಾಡ್ಕೋಬೇಕು. ಈಗ ಈ ಪೌಡರನ್ನು ಎಲ್ಲಿ ಸಹ ಉಂಡೆ ಇಲ್ಲದೆ ಚೆನ್ನಾಗಿ ಕೈಯಿಂದ ಸಾಫ್ಟಾಗಿ ಎಲ್ಲ ಉಂಡೆನ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ 2 ಕಪ್ಪು ಪೌಡರ್ಗೆ ಅರ್ಧ ಕಪ್ಪಷ್ಟು ಹಾಲನ್ನು ಹಾಕ್ತಾಯಿದ್ದೀನಿ. ಹಾಲನ್ನು ಕಾಯಿಸಿ ತಣ್ಣಗಾದಂಥ ಹಾಲು. ಒಂದು ವೇಳೆ ನಿಮ್ಮ ಹತ್ರ ಹಾಲಿಲ್ಲ ಅಂದರೆ ನೀರಾದರೂ ಸಹ ತೊಗೊಂಡು ಹಾಕ್ಕೋಬೋದು. ಈ ಪೌಡರ್ನ ತುಂಬ ಸಾಫ್ಟಾಗಿ ಬರೀ ಬೆರಳುಗಳಿಂದನೇ ನೆನೆಸ್ಕೋಬೇಕು. ಚಪಾತಿ ಹಿಟ್ಟಿನ ಥರ ಗಟ್ಟಿಗೆ ನಾದ್ಕೊಂಡು ನೆನೆಸ್ಕೋಬಾರ್ದು. ಆ ಥರ ನಾದ್ಕೊಂಡ್ರೆ ಉಂಡೆ ಗಟ್ಟಿಯಾಗೋ ಸಾಧ್ಯತೆ ಇರುತ್ತೆ. ನೋಡಿ, ಇಷ್ಟ ಆಗಷ್ಟು ಸಾಫ್ಟ್ ಆಗೋರಿಗೆ ಚೆನ್ನಾಗಿ ಹಾಲು ಹಾಕ್ಕೊಂಡು ಕಲಿಸ್ಕೋಬೋದು. ಈಗ ಇದು ಡ್ರೈ ಆಗಿದಾಗೆ ಒಂದು ತಣ್ಣನ ಬಟ್ಟೆ ಹಾಕಿ ಒಂದು 5 ನಿಮಿಷಗಳ ಕಾಲ ನೆನೆಯೋಕ್ಕೆ ಬಿಡೋಣ. ಫ್ರೆಂಡ್ಸ್, ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅವರೆಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ 5 ನಿಮಿಷಗಳಾದಮೇಲೆ ಈಗ ಸ್ವಲ್ಪ ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜಲ್ಲಿ ತೊಗೊಂಡು 2 ಕೈಗಳ ಮಧ್ಯೆ ಚೆನ್ನಾಗಿ ಸಾಫ್ಟಾಗಿ ನೋಡಿ, ಎಲ್ಲಿ ಸಹ ಕ್ರ್ಯಾಕ್ ಬರ್ದಂಗೆ ಸಾಫ್ಟಾಗಿ ಈ ಥರ ಉಂಡೆಯನ್ನು ಮಾಡ್ಕೋಬೇಕು. ಇದೇ ರೀತಿ ಎಲ್ಲ ಉಂಡೆಗಳನ್ನ ಮಾಡಿಕೊಂಡು ಈ ಥರ ತಣ್ಣನ ಬಟ್ಟೆ ಹಾಕಿ ಇಟ್ಕೋಬೇಕು. ಯಾಕಂದರೆ ಎಲ್ಲ ಮಾಡೋಷ್ಟರೊಳಗಡೆ ಡ್ರೈ ಆಗಿಬಿಡುತ್ತೆ. ಮತ್ತು ಡ್ರೈ ಆದರೆ ಆಯಿಲಲ್ಲಿ ಫ್ರೈ ಮಾಡಬೇಕಾದ್ರೆ ಬಿಟ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಆಯಿಲ್ನ ಸಹ ತುಂಬ ಜಾಸ್ತಿ ಬಿಸಿ ಮಾಡಬಾರ್ದು, ಹಾಗಂತ ತುಂಬ ತಣ್ಣಗೆ ಸಹ ಇರಬಾರ್ದು. ಮೀಡಿಯಮ್ ಆಗಿ ಆಯಿಲನ್ನು ಬಿಸಿ ಮಾಡಿದ ಮೇಲೆ ಒಂದೊಂದನ್ನು ಹಾಕ್ಕೊಂಡು ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಈ ಥರ ಜಾಮೂನು ಗೋಲ್ಡನ್ ಕಲರ್ ಬಂದಮೇಲೆ ಬಿಸಿ ಆಗಿರುವಾಗೆ ನಾವು ಶುಗರ್ ಸಿರಪ್ಗೆ ಹಾಕ್ಕೋಬೇಕು. ನಂತರ ಇನ್ನು ಉಳಿದಿರುವ ಜಾಮೂನನ್ನು ಇದೇ ರೀತಿ ಫ್ರೈ ಮಾಡ್ಕೋಬೇಕು. ನೋಡಿ, ಜಾಮೂನು ಎಲ್ಲಿ ಸಹ ಬಿಟ್ಕೊಂಡಿಲ್ಲ, ಎಷ್ಟು ಚೆನ್ನಾಗಿ ರೌಂಡ್ ಶೇಪಲ್ಲೇ ಇದ್ದಾವೆ. ನಾವು ಬಿಸಿ ಆಗಿರುವಾಗೆ ಶುಗರ್ ಸಿರಪ್ಗೆ ಜಾಮೂನನ್ನು ಹಾಕೋಬೇಕು. ಫ್ರೆಂಡ್ಸ್, ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅವರೆಲ್ಲರೂ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ, ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಕೊಡಿ. ಈಗ ಎಲ್ಲ ಜಾಮೂನನ್ನು ಶುಗರ್ ಸಿರಪ್ಗೆ ಹಾಕೊಂಡ್ಮೇಲೆ ಒಂದು ಸಲ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 4 ತಾಸುವರೆಗೂ ನೆನೆಯೋಕ್ಕೆ ಬಿಡೋಣ. 4 ಅವರ್ಸ್ ಆದಮೇಲೆ ಲಿಡ್ಡನ್ನು ಓಪನ್ ಮಾಡಿದರೆ ನೋಡಿ, ಶುಗರ್ ಸಿರಪ್ ಎಲ್ಲ ಜಾಮೂನಿಗೆ ಎಷ್ಟು ಚೆನ್ನಾಗಿ ಹಿಡಿದಿದೆ. ಯಾವುದೇ ಜಾಮೂನು ಸಹ ಎಲ್ಲಿನೂ ಬಿಟ್ಕೊಳ್ದೆ ಸೀಳದೆ ಮೆತ್ತಗಾಗದೆ ನೋಡಿ ಎಷ್ಟು ಚೆನ್ನಾಗಿದೆ. ಇದೇ ರೀತಿ ನೀವು ಸಹ ನಾನು ಹೇಳಿದ ಹಾಗೆ ಜಾಮೂನನ್ನು ಟ್ರೈ ಮಾಡಿ ನೋಡಿ. ಜಾಮೂನು ಒಳಗಡೆ ಸಹ ಎಲ್ಲಿನೂ ಉಂಡೆ ಕಟ್ಟದ ಹಾಗೆ ಎಷ್ಟು ಜ್ಯೂಸಿ ಆಗಿದೆ. ಈ ರೀತಿ ಮಾಡಿಕೊಟ್ರೆ ಮನೆಯವರು ಮಕ್ಕಳು ಖಾಲಿ ಮಾಡೋದಂತೂ ಗ್ಯಾರಂಟಿ. ನಿಮಗೆ ಯಾವಾಗಲೂ ಜಾಮೂನ್ ಮಾಡಲು ಭಯ ಆಗ್ತಿದ್ರೆ, ಬೇಜಾರಾಗ್ತಿದ್ರೆ ಒಮ್ಮೆ ನಾನು ಕೊಟ್ಟಿದ್ದ ಹಾಗೆ ಅದೇ ಟಿಪ್ಸನ್ನು ಪಾಲನೆ ಮಾಡಿ ಜಾಮೂನನ್ನು ಮಾಡಿ, ತುಂಬ ಸಾಫ್ಟಾಗಿರುತ್ತೆ. ನಾನು ಈಗ ಜಾಮೂನಿಗೆ ಡೆಕೋರೇಷನ್ಗಂತ ನಾನು ಜಾಮೂನಿಗೆಲ್ಲ ಸಿಲ್ವರ್ ಪೇಪರ್ನ ಹಾಕ್ತಾಯಿದ್ದೀನಿ. ನೀವು ಸಹ ಮನೆಯಲ್ಲಿ ಇದೇ ರೀತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.